ಆತ್ಮೀಯ ಮಿತ್ರರೇ ನಮಸ್ಕಾರ. ಅಹೋಬಿಲದ 2ನೇ ದಿನದ ಯಾತ್ರೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಪಾವನ ನರಸಿಂಹನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನಾನು ನೆನ್ನೆ ತೋರಿಸ್ದಂಗೆ 2 ರೂಟ್ ಇದೆ, ಒಂದು ಕಾಲು ದಾರಿ, ಇನ್ನೊಂದು ಜೀಪು ದಾರಿ. ಈಗ ನಾವು ಜೀಪು ದಾರಿ ಬಂದಿದ್ವಿ. ಇನ್ನೇನು ಚೆನ್ನಾಗಿರುತ್ತೆ. ನನ್ನ ಜೊತೆಗೆ ರೋಹಿಣಿ, ಶಶಾಂಕು, ರವಿ, ಅಜಯ್, ನವೀನ ಮತ್ತು ರವಿ ಇಷ್ಟು ಜನನ ಇವತ್ತು ಹೋಗ್ತಾ ಇದ್ದೀವಿ. ಇವರೆಲ್ಲ ಸಿನಿಮಾ ಬ್ರೇಕ್ ಕಿतना ಕಿಲೋಮೀಟರ್ ಇದೆ ಸರ್? 50 ಒನ್ ಸೈಡು. ಅಲ್ಲೋಡು ಜೀಪು, ಅಲ್ಲೋಡು ಸ್ವಿಮ್ಮಿಂಗ್ ಪೂಲು, ಕಮಲ ಇದು ಎಮ್ಮೆ ಕಮಲ ಅಲ್ಲ, ಜೀಪಿನ ಕಮಲ. ಏನ್ ಲೆಜೆಂಡ್ ಇರೋರು ಡ್ರೈವರ್, ನಿಜಲ್ಲಿ ಎಕ್ಸ್ಟ್ರಾ ಆರ್ಡಿನರಿ. ಹೋಗ್ತಿರೋ ಸ್ಪೀಡ್ಗೆ ಹಿಂದ್ಗಡೆ ಡೋರೇ ಓಪನ್ ಆಗ್ಬಿಟ್ಟಿದೆ. ಆಯ್ತಾ? ಲಾಕ್ ಆಯ್ತಾ? ಇಲ್ಲ, ಈ ಕಡೆಯಿಂದ ಮಾಡ್ತಾರೆ. ಈಗ ಹೋಗಿ ನೋಡಿ. ನೋಡಿ ಅಲ್ಲಿ ಮುಂದ್ಗಡೆ ಜೀಪ್ ಹೋಗ್ತಿದೆಯಲ್ಲ, ಇಡೀ ಅಹೋಬಿಲದಲ್ಲಿ 150 ಜೀಪ್ ಇದೆ. ಯೂನಿಯನ್ನು, ಇಡೀ ಯೂನಿಯನ್ನಲ್ಲಿ ಇವರೇ ಸೂಪರ್ ರೈಡರ್ ಅಂತೆ. ನಿಮ್ಗೆ ಯಾವ ರೇಂಜಲ್ಲಿ ಇರ್ಬೇಕು ಮನುಷ್ಯ. ಸೆಕೆಂಡ್ ಇವರು. ನೆಕ್ಸ್ಟು ನಾವು ಓವರ್ಟೇಕ್ ಮಾಡಿ ನಾವು ನೋಡಪ್ಪ, ಸೂಪರ್ ಕಾಪ್ ಡ್ರೈವರ್ನ ಹಿಂದಕ್ಕೆ ಹಾಕ್ತಾರೆ. ಅವ್ರೇನಾದ್ರು ಮಾಡಿ ಹಿಂದಕ್ಕೆ ಬಿಡಲ್ಲ ಅವರು. ಅವ್ರಿಗೆ ಗೊತ್ತಾಗೋಯ್ತು. ನೋಡಪ್ಪ, ಈ ಪ್ರತಿಯೊಂದು ಗಾಡಿನೂ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ಇಲ್ಲಿ ಆಲ್ರೆಡಿ ಟೈರ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಓ ಸೂಪರ್ ಡ್ರೈವರ್ ಯಾರ್? ಏನು ಹೆಸರು ನಿಮ್ಮದು? पेरू नरसैया नरसिम्हा स्थान में आप नरसैया. गब्बर सिंह है आपका निकनेम. ನೋಡಿ, ಈಗ ಪಾವನ ನರಸಿಂಹಗೆ ಬಂದ್ವಿ. ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತು ಪಾವನ ನರಸಿಂಹ ಕ್ಷೇತ್ರದಲ್ಲಿದ್ದೀವಿ. ಈ ಪಾವನ ನರಸಿಂಹ ಯಾವಾಗ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ, ನರಸಿಂಹ ದೇವರು ತುಂಬಾ ಉಗ್ರವಾಗಿ ಇಲ್ಲಿ ಇಡೀ ಬೆಟ್ಟವನ್ನ ಪ್ರದಕ್ಷಿಣೆ ಮಾಡ್ತಿದ್ದಂತಹ ಸಮಯದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಚೆಂಚು ಮಹಾಲಕ್ಷ್ಮಿ ಬರ್ತಾರೆ. ಆಗ ಇಲ್ಲಿ ನರಸಿಂಹನನ್ನ ಶಾಂತಗೊಳಿಸಿ ಆ ಲಕ್ಷ್ಮೀ ದೇವರು ನರಸಿಂಹನನ್ನ ವಿವಾಹ ಆಗುವಂತಹ ಸ್ಥಳ. ಇಲ್ಲಿ ಚೆಂಚರು ಇಲ್ಲಿ ಲಕ್ಷ್ಮಿಯನ್ನ ಅಕ್ಕ ಅಂತ ಕರೀತಾರೆ, ನರಸಿಂಹನನ್ನ ಭಾವ ಅಂತ ಕರೀತಾರೆ. ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದ್ರೆ ಒಂದು ಗುಹೆ ಇದೆ, ಅದು ಕೂಡ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಗರುಡಾದ್ರಿ ಪರ್ವತ, ಈ ಕಡೆ ಶೇಷಾದ್ರಿ ಪರ್ವತ. ಈ ಪರ್ವತಗಳ ಮಧ್ಯದಲ್ಲಿ ಪಾವನ ನರಸಿಂಹನ ಸ್ಥಾನ ಇದೆ. ಇಲ್ಲಿ ಅನೇಕ ಜನ ವಿವಾಹ ಆಗ್ತಿದ್ದವರು ಅರ್ಕೆ ಹೊತ್ಕೊಂತಾರೆ, ಇಲ್ಲಿ ನನಗೆ ಬೇಗ ಮದುವೆ ಆಗಲಿ ಅಂತ. ಮತ್ತೆ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಈ ನರಸಿಂಹ ದರ್ಶನ ಮಾಡೋದ್ರಿಂದ ಇಲ್ಲಿ ವಿಷ್ಣುವಿನ ಅನುಗ್ರಹ ಆಗುತ್ತೆ. ಬುಧನ ಅಧಿಪತಿ ಯಾರು ಅಂದ್ರೆ ವಿಷ್ಣು ಅಂತ. ಸೊ ಹಾಗಾಗಿ ಬುಧ ನಿಮ್ಗೆ ಅನುಗ್ರಹ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಪ್ರತಿ ಶನಿವಾರ ಚೆಂಚು ಮಹಾಲಕ್ಷ್ಮಿಗೆ ಇಲ್ಲಿ ಬಲಿ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಭಾನುವಾರ ತುಂಬಾ ಜನ ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಅದಲ್ಲದೆ ಇವತ್ತು ಸ್ವಾತಿ ನಕ್ಷತ್ರ, ಅಂದ್ರೆ ನರಸಿಂಹ ಉದ್ಭವ ಆಗಿದಂತಹ ಸ್ವಾತಿ ನಕ್ಷತ್ರ ಇರೋದ್ರಿಂದ ಇವತ್ತು ತುಂಬಾ ಜನ ಇಲ್ಲಿ ಸೇರಿದ್ದಾರೆ. ಯಾವಾಗ ನರಸಿಂಹದೇವರು ಮಹಾಲಕ್ಷ್ಮಿ ವಿವಾಹ ಆಗುತ್ತೆ, ಆಗ ನರಸಿಂಹದೇವರು ಪರಿಪೂರ್ಣವಾಗಿ ಶಾಂತಿಯನ್ನ ಅಂತಾರೆ, ಅಂದ್ರೆ ಆ ಉಗ್ರತನವನ್ನ ಹೋಗ್ಲಾಡಿಸ್ಕೊಂಡು ಪರಮಶಾಂತಿಯಿಂದ ಇಲ್ಲಿ ಲಕ್ಷ್ಮಿಯೊಂದಿಗೆ ಇರೋಕ್ಕೆ ವಾಸ ಮಾಡ್ತಾರೆ. ಮದುವೆ ಯಾವಾಗ ಆಗುತ್ತೆ, ಆ ಮದುವೆ ಆದ ನಂತರದಲ್ಲಿ ನರಸಿಂಹದೇವರು ಈಗ ಹೋಗ್ತಿರುವಂಥ ಜಾಗದಲ್ಲಿ ಮೊದಲ ರಾತ್ರಿಯನ್ನ ಕಳೀತಾರೆ, ಶಯನೋತ್ಸವವನ್ನ. ಸೊ ಆ ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ, ಕಾಡು ಒಳಗಡೆ ಹೋಗ್ಬೇಕು. ಇಲ್ಲಿಂದ ಏನು ತುಂಬ ದೂರ ಏನಿಲ್ಲ, ದೇವಸ್ಥಾನದಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು ಮೇಲ್ಗಡೆಗೆ ಹೋದ್ರೆ ನಿಮಗೆ ಸಿಗುತ್ತೆ. ನೀವೇನಾದರೂ ಅಲ್ಲಿಂದ ನಡ್ಕೊಂಬರ್ತೀನಿ ಅಂದರೆ 8 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾದ್ರೆ ಫಸ್ಟು ಈ ಜಾಗ ಸಿಗುತ್ತೆ. ನೋಡಿ, ಇಲ್ಲ ಇವರೆಲ್ಲ ನಡ್ಕೊಂಬಂದಿರೋರು ಪಾಪ. ನೋಡಿ, ಇಲ್ಲಿ ಬೋರ್ಡ್ ಇದೆ, ಚೆಂಚು ಲಕ್ಷ್ಮಿ ಅಮ್ಮವಾರು. 100 ಸ್ಟೆಪ್ಸ್ ಇದೆ, 100 ಮೆಟ್ಲುಗಳಿದೆ. ಈ 100 ಮೆಟ್ಲುಗಳನ್ನು ಹತ್ಕೊಂಡು ಹೋದ್ರೆ ನಮಗೆ
ಸಿಗತ್ತೆ ದೇವಸ್ಥಾನ. ಓಕೆ ದೇವರು, ಆಲ್ರೆಡಿ ಈ ಗುಹೆ ವಿಡಿಯೋ ಅಪ್ಲೋಡ್ ಮಾಡಿ 3 ಡೇಸ್ ಆಗಿದೆ. ಲಕ್ಷ್ಮೀ ನರಸಿಂಹರ ಮೊದಲ ರಾತ್ರಿ ಕಳೆದ ಗುಹೆ ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತಿದ್ದೀನಿ, ಮೇಲ್ಗಡೆ ಕಾರ್ಡಲ್ಲಿ ಕೂಡ ಲಿಂಕ್ ಬರ್ತಿದೆ. ಅದನ್ನು ಒತ್ತೋದ ಮುಖಾಂತರ ನೀವು ಈ ಗುಹೆಯನ್ನು ನೋಡ್ಬೋದು. ನಿಜವಾಗ್ಲೂ ಅಮೇಝಿಂಗ್ ಆಗಿರೋಂಥ ವಿಡಿಯೋ, ಅಮೇಝಿಂಗ್ ಆಗಿರೋಂಥ ಪ್ಲೇಸು. ಆ ಜಾಗದಲ್ಲಿ ಕೂತ್ಕೊಂಡ್ರೆ, ಆ ಗುಹೆ ಒಳಗಡೆ ಕೂತ್ಕೊಂಡ್ರೆ ಆಗೋಂಥ ಫೀಲಿಂಗೇ ಬೇರೆ ಇದೆ. ನೀವೇನಾದರೂ ಪಾವನ ನರಸಿಂಹಕ್ಕೆ ಬಂದರೆ ಅಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್ ಮೇಲಕ್ಕೆ ಬಂದ್ರೇ ಈ ಗುಹೆ ಕಾಣಿಸುತ್ತೆ. ಮಿಸ್ ಮಾಡಬೇಡಿ, ಒಳ್ಳೆ ಪ್ಲೇಸ್ ಇದೆ. ಸೊ ಹಿಂಗೆ ಹೇಳ್ತಾ ನೆಕ್ಸ್ಟು ಅಹೋಬಿಲದ ಮತ್ತೊಂದು ನರಸಿಂಹನ ಕ್ಷೇತ್ರದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.